ಕಾಡಾ ಕಾಯ್ದೆ ಹಾಕ್ತೀನಿ, ಇನ್ನೊಂದು ಕಾಯ್ದೆ ಹಾಕ್ತೀನಿ ಅಂತ ಪೊಲೀಸ್ ಅವ್ರು ಹೇಳೋ ಬದಲು ಈ ಸಿಂಥೆಟಿಕ್ ಡ್ರಗ್ ಸೀಜರ್ಸು MDMA, ಕೊಕೇನು, LSD, ಫಾರಿನ್ ನ್ಯಾಷನಲ್ಸ್ ಅರೆಸ್ಟ್ ಆಗಿರುವಂಥ 1090 ಪ್ರಕರಣಗಳು ಕೇವಲ ಮಂಗಳೂರು ಜಿಲ್ಲೆ ಒಂದರಲ್ಲಿ ನಡೆದಿದೆ. ಇದ್ರ ವಿರುದ್ಧವಾಗಿ ಪೊಲೀಸ್ ವ್ಯವಸ್ಥೆ ಫಸ್ಟು ಸರಿಯಾಗಲಿ. ಹೇಳ್ತಿಲ್ಲ, ಇಲ್ಲಿಗಲ್ ಆ್ಯಕ್ಟಿವಿಟೀಸು ನಾವೇನಾದರೂ ಚಾಪೆ ಕೆಳಗೆ ತೂರಿದ್ರೆ ಕ್ರಿಮಿನಲ್ಸು ರಂಗೋಲಿ ಕೆಳಗೆ ತೂರೋ ಅಂಥ ಕೆಲಸ ಮಾಡೇ ಮಾಡ್ತಾರೆ. ಬಟ್ ಇಂಥ ಬಟ್ಟಬಯಲಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡ್ಕೊತಾರೆ, ಅದು ಮೈಸೂರಂಥ ನಗರದಲ್ಲಿ, ಎಲ್ಲೋ ಯಾವುದೋ ಕಾಡಲ್ಲೋ ಯಾವುದೋ ಇನ್ನೊಂದರಲ್ಲೋ ಅಲ್ಲ, ಮೈಸೂರಂಥ ಅಂತಾರಾಷ್ಟ್ರೀಯ ನಗರಿಯಲ್ಲಿ, ಸಾಂಸ್ಕೃತಿಕ ನಗರಿಯಲ್ಲಿ ಇವತ್ತು ಡ್ರಗ್ಸ್ ಆಚೆ ಬರುತ್ತೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಎಷ್ಟು ಫೇಲ್ ಆಗಿದೆ, ಅಡ್ಮಿನಿಸ್ಟ್ರೇಷನ್ ಎಷ್ಟು ಫೇಲ್ ಆಗಿದೆ ಅಂತ ನಾವು ನೋಡಬೇಕು. ನಾನು ಆಗಲೇ ಹೇಳಿದೆ, ಸಮಾಜಘಾತಕ ಶಕ್ತಿಗಳಿಗೆ ಸಹಕಾರ ಕೊಡುವಂಥ ಯಾವುದೇ ರಾಜಕಾರಣಿ, ನೋ ಮ್ಯಾಟರ್ ವಾಟ್ ಎವರ್ ಪಾರ್ಟಿ, ಅವ್ರ ವಿರುದ್ಧವಾಗಿ ಇರುವಂಥ ಎಲ್ಲ ಕಾಯ್ದೆಗಳು ಇನ್ಕ್ಲೂಡಿಂಗ್ ಡ್ರಗ್ ಪೆಡ್ಲಿಂಗ್, NDPS, NSDP ಕಾಯ್ದೆಗಳೇನು ಬರ್ತವೆ ಅಷ್ಟು ಕಾಯ್ದೆಗಳು ಹಾಕಿ ಅವರೆಲ್ಲರನ್ನ ಜೈಲಿಗೆ ಹಾಕುವಂಥ ಕೆಲಸವನ್ನು ಈ ಮೂಲಕ ಸರ್ಕಾರ ಅಧಿಕಾರಿಗಳ ಮೇಲೂ ಮತ್ತು ರಾಜಕಾರಣಿಗಳ ಮೇಲೂ ಮಾಡಬೇಕು.